ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಈ ಪ್ರಕರಣ ಸಂಬಂಧ ಈಗ ಚಾರ್ಜ್ ಶೀಟ್ ಅನ್ನು ಸಿಸಿಬಿ ಪೊಲೀಸರು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಅನ್ನು ಸಿಸಿಬಿ ಪೊಲೀಸರು ಸಲ್ಲಿಸಿದ್ದಾರೆ. 1ನೇ ಎಸಿಎಂಎಂ ಕೋರ್ಟ್ಗೆ 1150 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಓಂ ಪ್ರಕಾಶ್ ಮರ್ಡರ್ ಪ್ರಕರಣದಲ್ಲಿ ಅವರ ಮಗಳಿಗೆ ಕ್ಲೀನ್ ಚಿಟ್ ಬಿಕಾಸ್ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಅಂತ. ಕೊಲೆ ವೇಳೆ ಮನೆಯ ಮೇಲ್ಮಹಡಿಯಲ್ಲಿದ್ರು ಪುತ್ರಿ ಕೃತಿಕಾ. ಕೊಲೆಯಲ್ಲಿ ಭಾಗಿಯಾದ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಹಾಗಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಹೀಗಾಗಿ ಕೇವಲ ಪತ್ನಿ ಪಲ್ಲವಿ ವಿರುದ್ಧ ಮಾತ್ರ ಚಾರ್ಜ್ ಶೀಟ್ ಅನ್ನು ದಾಖಲಿಸಲಾಗಿದೆ. ಕೌಟುಂಬಿಕ ಕಲಹ, ಆಸ್ತಿ ವಿಚಾರವಾಗಿ ಹತ್ಯೆ ಅಂತ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಓಂ ಪ್ರಕಾಶ್ ಅವರ ಪುತ್ರಿ ಕೃತಿಕಾ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅವರ ಮಗಳು ಮೊದಲನೇ ಮಹಡಿಯಲ್ಲಿದ್ಲು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕೇವಲ ಪತ್ನಿ ಪಲ್ಲವಿ ಅವರ ವಿರುದ್ಧ ಮಾತ್ರ ಈಗ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿರೋದು. 1150 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ 1ನೇ ಎಸಿಎಂಎಂ ಕೋರ್ಟ್ಗೆ ಸಲ್ಲಿಸಲಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಅವರ ಮಗಳಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ, ಯಾಕಂದ್ರೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಅವರ ವಿರುದ್ಧ ಇರಲಿಲ್ಲ. ಕೇವಲ ಪತ್ನಿ ಪಲ್ಲವಿಯ ಹೆಸರನ್ನ ಮಾತ್ರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿ ಫೈಲ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನೇನಿದೆ, ಸೊ ಇದರ ನೆಕ್ಸ್ಟ್ ಹಂತ ಏನು ವೆಂಕಟೇಶ್? ಸಿಂಧೂರ, ಏಪ್ರಿಲ್ 20ನೇ ತಾರೀಕು ಒಂದು HSR ಲೇಔಟ್ನಲ್ಲಿ ಇದ್ದಂತಹ ನಿವೃತ್ತ DGIGP ಓಂ ಪ್ರಕಾಶ್ ಅವರ ಒಂದು ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡ್ರು. ಅದು CCBಗೆ ಕೂಡ ವರ್ಗಾವಣೆಯಾಗಿತ್ತು. ಆ ಒಂದು ತನಿಖೆಯನ್ನು ಮಾಡಿದಂಥ CCB ಅಧಿಕಾರಿಗಳು ಈಗ ಘಟನೆಗೆ ಸಂಬಂಧಪಟ್ಟಂತೆ 1150 ಪುಟಗಳ ಒಂದು ಚಾರ್ಜ್ ಶೀಟನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಏನು ಅವರ ಪತ್ನಿ ಪಲ್ಲವಿ ಅವರು ಹತ್ಯೆ ಮಾಡಿರುವಂಥದ್ದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತು ಫಿಂಗರ್ ಪ್ರಿಂಟ್ ಇರ್ಬೋದು, ರಕ್ತದ ಕಲೆಗಳಿರ್ಬೋದು, ಗೋಡೆಯ ಮೇಲೆ ಹರಿದಂಥ ರಕ್ತ ಕಲೆಗಳು, ಮತ್ತು ಫ್ಲೋರ್ ಮೇಲೆ ಬಿದ್ದಂಥ ಕೆಲವು ವಸ್ತುಗಳೇನಿತ್ತು ಅದರ ಮೇಲೆ ಎಲ್ಲ ಕೂಡ ಫಿಂಗರ್ ಪ್ರಿಂಟ್ ಇರೋದು ಕೂಡ ಕನ್ಫರ್ಮ್ ಆಗಿರುವಂಥದ್ದು. ವೈಜ್ಞಾನಿಕವಾದಂಥ ಎವಿಡೆನ್ಸ್ಗಳು ಮತ್ತು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿ ಪೊಲೀಸರು ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಅವರ ಪುತ್ರಿ ಕೃತಿಕಾ ಅವರ ಪಾತ್ರ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಅಂದರೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಆಕೆ ಮನೆಯ ಮೊದಲನೇ ಮಹಡಿಯಲ್ಲಿದ್ದರು, ಆಕೆಗೂ ಇದಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು ಅವರ ತಾಯಿ. ಅದೇ ಒಂದು ಆ್ಯಂಗಲ್ನಲ್ಲಿ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಮತ್ತು ಆಕೆ ಮಾನಸಿಕವಾಗಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ನಿಮ್ಮನ್ಸ್ಗೆ ಸೇರಿಸಿ ಆಕೆಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ರು. ಅವರ ಮಗ ಕೊಟ್ಟಂಥ ದೂರಿನ ಆಧಾರದ ಮೇಲೆ ತನಿಖೆ ಮಾಡಿದಂತಹ ಪೊಲೀಸರಿಗೆ ಈಗ ಅವರ ಪತ್ನಿ ಪಲ್ಲವಿಯವರು ಈ ಒಂದು ಹತ್ಯೆ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ಈ ಒಂದು ವಿಚಾರ ಅಂತ ಹೇಳಿದರೆ ಆಕೆ ಆಸ್ತಿಯನ್ನು ಸರಿಯಾಗಿ ತನಗೂ ಕೂಡ ಕೊಡಲಿಲ್ಲ ಮತ್ತು ಆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಜವಾಬ್ದಾರಿಯನ್ನು ತೋರಿಸ್ತಿದ್ರು. ಅವರ ಸಹೋದರಿ ಜೊತೆ ಹೆಚ್ಚಿನ ಒಂದು ಒಡನಾಟ ಇತ್ತು, ಆಸ್ತಿಯನ್ನು ಅವರಿಗೆ ಎಲ್ಲವನ್ನು ಬರೆದು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಮುಖ ಅಂಶವನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಟ್ರಯಲ್ ಕೂಡ ಆರಂಭ ಆಗುತ್ತೆ. ಆದರೆ ಈ ಒಂದು ಹತ್ಯೆ ಆದಂಥ ವೇಳೆಯಲ್ಲಿ ಆಕೆ ಮನೆಯಲ್ಲಿ, ಅವರ ಮಗಳು ಮನೆಯಲ್ಲಿದ್ದರೂ ಕೂಡ ಆಕೆಯ ಪಾತ್ರ ಇಲ್ಲ ಅನ್ನೋದು ಈಗ ಪೊಲೀಸರ ಒಂದು ಸ್ಪಷ್ಟತೆಯಿಂದ ಗೊತ್ತಾಗಿರುವಂಥದ್ದು ಮತ್ತು ಚಾರ್ಜ್ ಶೀಟನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.